ಕಟ್ಟಿದಂತ ಜಾಣ ಮಹಾಜಾಣ ಉಕ್ಕಿ ಬಂದಂತ ಅಗ್ನಿ ಪರ್ವತವೇ ವಿಷಯೂ ಹಸಿಲಿರುವ ನಮ್ಮ ಅಮೃತವೇ ದೇಶಕ್ಕೆ ಸಿಕ್ಕಿದಂತ ಬಾಣ ನರಬಾಣ ನಮಗಾಗಿ ತನಿಯ ಕೊಡಲು ಧಾವಿಸಿ ಬಂದ ಸಿಂಹ ನೀವು ನಮ್ಮೆಲ್ಲರ ಹಣೆಯ ಬರಹ ತಿದ್ದಿರುವಂತ ಶಿಲ್ಪಿ ನೀವು சட்டப்பித அண்ணல் அம்பேத்கர் அவருடைய 135வது பிறந்த நாள் விழாவிற்கு இங்கு வருகை தந்துள்ள டிஎஸ்பி லட்சுமையா சார் அவர்களையும் அவசரப்பட்டு சபீஸ் அவர்களும் அமைப்பின் சார்பாக வரவேற்று அதில் இளைஞர்கள் அனைவரும் ஒன்றுபட்டு தங்கமயல் மக்கள் பிரச்சனைகளுக்கும் விவசாய பிரச்சனைகளுக்கும் தொழிலாளர்கள் பிரச்சனைகளுக்கும் மகளிர் குரல் கொடுக்க வேண்டும் என்று வணக்கத்தை தெரிவித்துக் கொள்கிறோம். நன்றி. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಉತ್ಸವವನ್ನು ನಮ್ಮ ಎಸ್.ಪಿ. ನಮ್ಮ ಡಿವೈಎಸ್ಪಿ ಸಾಹೇಬ್ ವಿ ಲಕ್ಷ್ಮಣ ಆಯೋಜಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಉತ್ತರ ರಂಗೇಶ್ ಆಯೋಜಿಸಿದ್ದಾರೆ. ಅದೇ ರೀತಿಯಾಗಿ ಅನಿರುದ್ಧ ಆಯೋಜಿಸಿದ್ದಾರೆ. ಅವರೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135 ಸಂಘಟನೆಯಿಂದ ಅವರೆಲ್ಲರೂ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಜೈ ಭೀಮ್. ಎಲ್ಲರೂ ನಮಸ್ಕಾರ. ಇವತ್ತು ಇಡೀ ದೇಶವೇ ಸಂಭ್ರಮದಲ್ಲಿ ಮುಳುಗೇಳ್ತಾ ಇದೆ. ಕಾರಣ ನಮ್ಮೆಲ್ಲರ ಆರಾಧ್ಯ ದೈವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಇಡೀ ದೇಶಾದ್ಯಂತ ಮತ್ತು ಪ್ರಪಂಚಾದ್ಯಂತ ಇವಾಗ ಸುಮಾರು ಅಮೆರಿಕದಲ್ಲಿ ಕೂಡ ಅನೇಕ 55 ರಾಷ್ಟ್ರಗಳಲ್ಲಿ 50 ರಾಷ್ಟ್ರಗಳಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಿದ್ದಾರೆ. ಅದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಎಲ್ಲರಿಗೂ ಅಂಬೇಡ್ಕರ್ ಜಯಂತಿ ಶುಭಾಶಯಗಳನ್ನು ಕೋರ್ತಾ ಒಳ್ಳೆ ಚೆನ್ನಾಗಿ ಖುಷಿಯಿಂದ ಈ ಒಂದು ಆಚರಣೆಯನ್ನೆಲ್ಲ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಿನ್ನ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೇಳ್ಕೊತೇನೆ. ಜೈ ಹಿಂದ್, ಜೈ ಭೀಮ್. ಎಲ್ಲರಿಗೂ ಇಲ್ಲಿ ಒಂದೇ ನ್ಯಾಯ ಎಂಬುದೊಂದೇ ನಿಮ್ಮ ಬಾಳದೆಯ. ರಾಷ್ಟ್ರಾನ ಕಟ್ಟಿದಂತ ಜಾಣ ಮಹಾಜಾಣ ಉಕ್ಕಿ ಬಂದಂತ ಅಗ್ನಿ ಪರ್ವತವೇ ವಿಷಯೂ ಹಸಿಲಿರುವ ನಮ್ಮ ಅಮೃತವೇ. ಜಾತಿಗೆ ಇಟ್ಟಿರಿ ಅಂದು ದೊಡ್ಡ ಬರೆಯೇ ಹುಟ್ಟಿಂದ ಜಾತಿ ಎಂಬುದಿಲ್ಲ ಅನ್ನೋದ ಸಾರಿದಂತ ಮಲ್ಲ ಮಹನೀಯ ಬಾಬಾ ಸಾಹೇಬ. ನೀವೆಂದರೆ ನಮಗೆ ಎಂದು ಹಬ್ಬ. ಗಣರಾಜ್ಯ ಸಂವಿಧಾನ ಕೊಟ್ಟಿರಿ ನಿಮಗೆ ಜೈಕಾರ. ಸಮಪಾಲು ಎಲ್ಲ ಜನಕ್ಕೂ ಎಂದ ನಿಮಗೆ ಜೈಕಾರ. ಕತ್ತಲಿಂದ ಬೆಳಕಿಗೆ ತಳ್ಳಿ ನಮ್ಮನ್ನೆಲ್ಲ ಉಳಿಸಿದು ನೀಲಿ. ಮೇಲು ಕೀಳು ಎಂಬ ದುಷ್ಟ ಬೇಲಿ ಸುಟ್ಟಿರಲ್ಲ ಉಗ್ರ ರೂಪ ತಾಳಿ. ರಾಷ್ಟ್ರಾನ ಕಟ್ಟಿದಂತ ಜಾಣ ಮಹಾಜಾಣ ಬಂದಂತ ಅಗ್ನಿ ಪರ್ವತವೇ ವಿಷಯೂ ಹಸಿಲಿರುವ ನಮ್ಮ ಅಮೃತವೇ. எங்கள்
ஏற்றத்தாழ்வு பிறப்பில் இல்லை, காற்றில் நீரில் பிரிவு இல்லை, சமத்துவம் காண முயன்றாரே, தனித்துவமாக நின்றாரே. ஏற்றத்தாழ்வு பிறப்பில் இல்லை, காற்றில் நீரில் பிரிவு இல்லை, சமத்துவம் காண முயன்றாரே, தனித்துவமாக நின்றாரே. அம்பேத்கர் வாழ்வே ஒரு வேதம், அழிப்போம் சாதி மத பேதம். அம்பேத்கர் வாழ்வே ஒரு வேதம், அழிப்போம் சாதி மத பேதம். தீண்டாமை ஒழித்த தீச்சிடரே, மக்கள் கொண்டாடும் பேரொளியே. அம்பேத்கர் எங்கள் அம்பேத்கர், அம்பேத்கர் எங்கள் அம்பேத்கர். ಸ್ನೇಹಿತರೆ, ಏಪ್ರಿಲ್ 14 ಅಂದರೆ ಕೇವಲ ರಜಾ ದಿನವಲ್ಲ, ಅದು ಈ ದೇಶದ ತಲಬರಹವನ್ನೇ ಬದಲಾಯಿಸಿದ ಒಂದು ಅಗ್ನಿ ಪರ್ವತ ಹುಟ್ಟಿದ ದಿನ. ಸಂವಿಧಾನ ಶಿಲ್ಪಿ ಅಂತ ಮಾತ್ರ ನಮಗೆಲ್ಲ ಗೊತ್ತಿರುವ ಬಾಬಾ ಸಾಹೇಬ್ರ ಬಗ್ಗೆ ನಮಗೆ ಗೊತ್ತಿರುವುದು ಕೇವಲ 1% ಮಾತ್ರ. ಅವರು ಭಾರತದ ರಿಸರ್ವ್ ಬ್ಯಾಂಕ್ ಹುಟ್ಟಿಗೆ ಕಾರಣರು ಅಂತ ಗೊತ್ತಾ? ಭಾರತದಲ್ಲಿ 8 ಗಂಟೆಗಳ ಕೆಲಸದ ನಿಯಮ ತಂದಿದ್ದು ಅವರೇ ಅಂತ ಗೊತ್ತಾ? ಭಾರತದ ಬೃಹತ್ ಅಣೆಕಟ್ಟುಗಳಾದ ಭಾಕ್ರಾನಂಗನ್, ಹಿರಾಕೋಡ್ ಮತ್ತು ದಾಮೋದರ್ ವ್ಯಾಲಿ ಯೋಜನೆಗಳ ಹಿಂದಿನ ಮಾಸ್ಟರ್ ಮೈಂಡ್ ಅವರೇ ಅಂತ ಗೊತ್ತಾ? ಭಾರತದ ಮಹಿಳೆಯರಿಗೆ ಪ್ರಸೂತಿ ರಜೆ ಅಂದರೆ ಮೆಟರ್ನಿಟಿ ಲೀವ್ ಬರುವಂತೆ ಕಾನೂನು ತಂದ ಮೊದಲ ಮಹಾನುಭಾವ ಯಾರು ಅಂತ ಗೊತ್ತಾ? ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡುವ 370ನೇ ವಿಧಿಯನ್ನು ಅಂದೇ ಕಟ್ಟುನಿಟ್ಟಾಗಿ ವಿರೋಧಿಸಿದ ಏಕೈಕ ನಾಯಕ ಅವರೇ ಅಂತ ಗೊತ್ತಾ? ನಮ್ಮ ರಾಷ್ಟ್ರಧ್ವಜದಲ್ಲಿ ಚರಕದ ಬದಲು ಅಶೋಕ ಚಕ್ರವನ್ನು ಕೂರಿಸಿದ ನಿಜವಾದ ದೇಶಭಕ್ತ ಯಾರು ಅಂತ ಗೊತ್ತಾ? ಬರೋಬ್ಬರಿ 64 ವಿಷಯಗಳಲ್ಲಿ ಮಾಸ್ಟರ್ ಆಗಿದ್ದ ವಿಶ್ವದ ನಂಬರ್ 1 ಸ್ಕಾಲರ್ ನಮ್ಮ ಭಾರತದಲ್ಲೇ ಹುಟ್ಟಿದ್ರು ಅಂತ ಗೊತ್ತಾ? ನಿರುದ್ಯೋಗಿಗಳಿಗೆ ಕೆಲಸ ಕೊಡಿಸುವ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಶುರು ಮಾಡಿದ್ದು ಅವರೇ ಅಂತ ಗೊತ್ತಾ? ಇಂದು ಭಾರತದಲ್ಲಿರುವ ಹಣಕಾಸು ಆಯೋಗ ಮತ್ತು ಇಡೀ ದೇಶಕ್ಕೆ ವಿದ್ಯುತ್ ಸರಬರಾಜು ಮಾಡುವ ಗ್ರಿಡ್ ಸಿಸ್ಟಮ್ ಅವರದ್ದೇ ಐಡಿಯಾ ಅಂತ ಗೊತ್ತಾ? ಕಾರ್ಮಿಕರಿಗೆ ತುಟ್ಟಿ ಭತ್ಯೆ, ವಿಮೆ ಮತ್ತು ಪ್ರಾವಿಡೆಂಟ್ ಫಂಡ್ನಂತಹ ಸೌಲಭ್ಯಗಳನ್ನು ತಂದವರು ಅವರೇ ಅಂತ ಗೊತ್ತಾ? ನೊಬೆಲ್ ಪ್ರಶಸ್ತಿ ವಿಜೇತ ಅಮರ್ತ್ಯ ಸೇನ್ ಅವರೇ ಇವರನ್ನು ಅರ್ಥಶಾಸ್ತ್ರದಲ್ಲಿ ನನ್ನ ತಂದೆ ಎಂದು ಹೇಳಿದ್ರು ಅಂತ ಗೊತ್ತಾ? ಬ್ರಿಟಿಷರ ಎದುರು ನಿಂತು ಪ್ರತಿಯೊಬ್ಬರಿಗೂ ವೋಟ್ ಹಾಕುವ ಹಕ್ಕು ಕೊಡಿಸಿದ್ದು ಇವರೇ ಅಂತ ಗೊತ್ತಾ? ಇತಿಹಾಸದ ಪುಟಗಳಲ್ಲಿ